ಇದೆಲ್ಲದರ ನಡುವೆನೆ ಭಾರತ ಪಾಕ್ ಡಿಜಿಎಂಒಗಳ ಸಭೆ ಏನಿತ್ತು ಅದು ಮುಂದೂಡಿಕೆ ಆಗ್ಬಿಡ್ತು. ಅಂದ್ರೆ ಮಧ್ಯಾಹ್ನ 12 ಗಂಟೆ ಸಂದರ್ಭದಲ್ಲೇ ನಡಿಬೇಕಾಗಿದ್ದಂತ ಸಭೆ ಇನ್ನೊಂದು ಗಂಟೆ ಬಿಟ್ಟು ಅಂದ್ರೆ 5 ಗಂಟೆಗೆ ಅದು ಮುಂದೂಡಿಕೆ ಆಗಿದೆ. ಕಾರಣ ಏನು ಎತ್ತ ಅನ್ನುವಂಥದ್ದು ಅಸ್ಪಷ್ಟ ಇದೆ. ನಿಮ್ಗೆ ಗೊತ್ತಿರಲಿ, ಮೇ 10ನೇ ತಾರೀಕಿನಂದು ಉಭಯ ರಾಷ್ಟ್ರಗಳ ಮಧ್ಯೆ ಕದನ ವಿರಾಮ ಘೋಷಿಸಲಾಗಿದೆ. ಕದನ ವಿರಾಮ ಘೋಷಣೆಯ ಬಳಿಕ ಎರಡೂ ರಾಷ್ಟ್ರಗಳ ಸೇನೆಗೆ ಸಂಬಂಧಪಟ್ಟಾಗಿನ ಡಿಜಿಎಂಒಗಳ ನಡುವೆ ನಡೀತಾ ಇರುವಂತ ಸಭೆ ಇದು. ಭಾರತದ ಕಡೆಯಿಂದ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಪಾಕ್ ಕಡೆಯಿಂದ ಡಿಜಿಎಂಒ ಅಂತ ಅಂದ್ರೆ ಮೇಜರ್ ಜನರಲ್ ಖಾಶಿಫ್ ಅಬ್ದುಲ್ಲಾ, ಇವರುಗಳ ನಡುವೆ ನಡೆಯಲಿರುವಂತಹ ಸಭೆ ಇದು. ಸಂಜೆ 5 ಗಂಟೆಗೆ ಭಾರತ ಪಾಕ್ ಡಿಜಿಎಂಒ ಸಭೆ ನಡೆಯುವಂತ ಸಾಧ್ಯತೆ ಇದೆ. ಹಾಟ್ಲೈನ್ ಮೂಲಕ ಉಭಯ ರಾಷ್ಟ್ರಗಳ ಸಭೆ ನಡೆಯುವಂತ ಸಾಧ್ಯತೆ ಇದೆ. ಎರಡೂ ದೇಶಗಳ ಡಿಜಿಎಂಒಗಳ ನಡುವೆ ನಡೆಯುವಂತ ಮಾತುಕತೆ, ಈ ಸಂದರ್ಭದಲ್ಲಿ ಎರಡೂ ದೇಶಗಳು ಇಡಬಹುದಾದಂಥ ಡಿಮಾಂಡ್ ಏನು, ಪ್ರಮುಖವಾಗಿ ಭಾರತ ಇಡಬಹುದಾದಂಥ ಡಿಮಾಂಡ್ ಏನು, ಭಾರತ ಇಲ್ಲಿ ಉಲ್ಲೇಖ ಮಾಡಬಹುದಾದಂಥ ಸಂಗತಿಗಳು ಏನೇನು, ಮುಂದೆ ಇಂಥ ಸನ್ನಿವೇಶ ಬರದೇ ಇರುವಂಥ ರೀತಿಯಾಗಿ ಈ ಡಿಜಿಎಂಒಗಳ ಸಭೆಯಲ್ಲಿ ಏನು ನಿರ್ಣಯಕ್ಕೆ ಬರಲಾಗುತ್ತೆ, ಒಂದು ಹಂತದಲ್ಲಿ POKನ ಭಾರತ ಪಡೆಯುವಷ್ಟರ ಮಟ್ಟಿಗಿನ ಚರ್ಚೆ ಈ ಸಭೆಯಲ್ಲಿ ಆಗ್ಬೋದು ಅಂತಲೂ ಕೂಡ ವಿಶ್ಲೇಷಿಸಲಾಗ್ತಾ ಇದೆ. ಆದರೆ ಅದೆಷ್ಟು ಸತ್ಯ ಏನು ಎತ್ತ ಅನ್ನುವಂಥದ್ದು ಇನ್ನಷ್ಟೇ ನಮಗೆ ಗೊತ್ತಾಗಬೇಕಾಗಿರುವಂಥದ್ದು ಮಾಹಿತಿ. ಇವತ್ತು ಈ 3 ಸೇನಾಧಿಕಾರಿಗಳು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಡಿಜಿಎಂಒ ಸಭೆ ಇದೆ, ಅದು ನಿಮ್ಗೆ ಗೊತ್ತಿರಲಿ ಅನ್ನುವಂಥ ವಿಚಾರವನ್ನು ಕೂಡ ಅವ್ರು ಹೇಳ್ತಾರೆ. ಆ ಕಾರಣಕ್ಕಾಗಿ ಆದಷ್ಟು ಬೇಗ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತೀವಿ. ತೀರಾ ಹೆಚ್ಚಿನ ಹೊತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಮುಂಬರುವಂಥ ಹಂತದಲ್ಲಿ ಡಿಜಿಎಂಒ ಸಭೆ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾರೆ. ಹಾಗಾಗಿ ಇವತ್ತಿನ ಡಿಜಿಎಂಒ ಸಭೆ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ.